ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕವಿಂಶತಿಮೋದಕ ಪ್ರಿಯ ಮೂಕರನು ಅಗ್ನಿಗಳ ಮಾಳ್ಪ ಕೃಪಾಕರೇಶ ಕೃತಜ್ಞ ಕಾಮದ ಕಾಯೋ ಕೈ ಪಿಡಿದು. ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿ ಭರ್ಯಾತನುಜ ಮೃದ್ಭವ ಪ್ರಾರ್ಥಿಸುವೆ ನಿನಗೆ. ಶ್ರೀ ಜಗನ್ನಾಥದಾಸಾರಿಯರು ಗಣಪತಿಯ ಅನೇಕ ಮಹಿಮೆಗಳನ್ನು ಹೇಳ್ತಾ ಆತ ಏಕವಿಂಶತಿ ಮೋದಕ ಪ್ರಿಯ, ಮೂಕರನ್ನು ವಾಗ್ಮಿಗಳನ್ನಾಗಿ ಮಾಡುವಂತಹ ಕರುಣಾಳು, ಕೇಳಿದ ಎಲ್ಲ ಅಭಿಷ್ಟವನ್ನು ಕೊಡುವವ ಅಂತಹ ಗಣಪತಿ ನಮ್ಮನ್ನು ಕೈ ಹಿಡಿದು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಲೇಖಕಾಗ್ರಣಿ ಲಿಪಿಬದ್ಧ ಮಾಡುವವರಲ್ಲೇ ಲಿಪಿಕಾರರಲ್ಲಿಯೇ ಅಗ್ರೇಸರನಾದವ. ಬರೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ ರೀ. ಯಾರೋ ಹೇಳ್ತಿರ್ತಾರೆ, ಇನ್ನೊಬ್ಬರು ಬರೀತಿರ್ತಾರೆ. ಹೇಳೋರು ಹೇಳೋದೇ ಒಂದು, ಬರೆಯೋರು ಬರೆಯೋದೇ ಒಂದು. ಅವರು ಬರೆದದ್ದು ಇನ್ನೊಬ್ಬರು ಓದುವಾಗ ಅರ್ಥ ಆಗೋದೇ ಇನ್ನೊಂದು. ಹೀಗಾಗಿಬಿಟ್ರೆ ಈ ಹೇಳಿದವರು ಕೇಳಿದವ್ರ ಮಧ್ಯೆ ಇರುವ ಬರೆಯುವವರ ಅವ್ಯವಸ್ಥೆ ಎಷ್ಟು ಗೊತ್ತಾಗುತ್ತೆ.
ಇವತ್ತು ನಮಗೆಷ್ಟೋ ಗ್ರಂಥಗಳಲ್ಲಿ ಶುದ್ಧ ಪಾಠವೇ ಇಲ್ಲ. ನಿಜವಾಗಿ ಮೂಲ ಗ್ರಂಥಕರ್ತೃಗಳ ಆಶಯ ಏನು ಅದು ತಿಳಿಯೋದು ಬಹಳ ಕಷ್ಟ. ಆ ನಿಟ್ಟಿನಲ್ಲಿ ವೇದವ್ಯಾಸದೇವರಿಂದ ಅಜ್ಞಪ್ತರಾಗಿ ಮಹಾಭಾರತವೇ ಮೊದಲಾದ ಗ್ರಂಥಗಳನ್ನು ಲಿಪಿಬದ್ಧವನ್ನಾಗಿ ಮಾಡುವಂತಹ ಲೇಖಕಾಗ್ರಣಿ ಅವನಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ಮನಸ್ಸಿನ ದುರ್ವ್ಯಾಕುಲ, ಕೆಟ್ಟ ದುಃಖ ಇದನ್ನು ದಯಮಾಡಿ ಪರಿಹಾರ ಮಾಡು. ಪಿನಾಕಿ ಭಾರ್ಯಾ ತನುಜ, ಪಿನಾಕ ಅದನ್ನು ಧರಿಸಿದವ ಪಿನಾಕಿ ಶಿವ, ಭಾರ್ಯ ಅಂದರೆ ಅವನ ಪತ್ನಿಯಾದ ಪಾರ್ವತಿ, ಅವರ ಮಗ ಮೃದ್ಭವ ಪ್ರಾರ್ಥಿಸುವೆ ನಿನಗೆ ಅಂತ ಹೇಳ್ತಾ, ಇಲ್ಲಿ ಯದ್ಯಪಿ ಗಣಪತಿಯ ಅವತಾರದ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಪಾರ್ವತಿ ತಾನು ತನ್ನ ಮೈ ಒಂದು ಮಲ ಏನಿದೆ, ಆಮೇಲೆ ಬೆವರು ಇತ್ಯಾದಿಗಳು, ಅದರಿಂದ ಆ ಗಣಪತಿಯ ವಿಗ್ರಹವನ್ನು ಮಾಡಿ ಅಲ್ಲಿ ಜೀವಕಳೆಯನ್ನು ಕೊಟ್ಟು ತಾನು ಪಡೆದ್ಲು ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಆದರೆ ಹಾಗೆ ಕೇವಲ ಪಾರ್ವತಿಯಿಂದ ಗಣಪತಿ ಬಂದದ್ದಲ್ಲ, ಇದು ಶಾಸ್ತ್ರ ವಿರುದ್ಧ. ಯಾಕಂದರೆ ವೇದವ್ಯಾಸದೇವರು ಉತ್ಪತ್ತ್ಯಸಂಭವಾತ್ ಅಂತೇಳಿ ಸೂತ್ರಗಳಲ್ಲಿ ಕೇವಲ ಸ್ತ್ರೀ ಮಾತ್ರದಿಂದ ಜನನ ಅಸಾಧ್ಯ ಅಂತ ವೇದವ್ಯಾಸದೇವರ ಮಾತು. ಅದರ ನಿರೂಪಣೆಯನ್ನೇ ಕೂಡ ಜಗನ್ನಾಥದಾಸರು ಈ ಮಾತುಗಳ ಹಿನ್ನೆಲೆಯಲ್ಲಿಯೇ ಜಗನ್ನಾಥದಾಸರ ಪಾಂಡಿತ್ಯವನ್ನು, ಅವರ ತಲೆಯಲ್ಲಿ ಸದಾ ಸೂತ್ರಗಳ ವ್ಯಾಖ್ಯಾನವಾದ ಭಾಷ್ಯ, ಈ ಎಲ್ಲ ಗ್ರಂಥಗಳು ಅವರ ತಲೆಯಲ್ಲಿತ್ತು. ಒಂದು ಹಾಡನ್ನು ಮಾಡುವಾಗ, ಒಂದು ಪದ್ಯವನ್ನು ಮಾಡುವಾಗ ಮರೆಯದೆ ವೇದವ್ಯಾಸದೇವರ ಮಾತುಗಳ ಎಚ್ಚರಿಕೆಯನ್ನು ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಪಿನಾಕಿ ಭಾರ್ಯಾ ತನುಜ ಅಂತ ವಿಶಿಷ್ಟ ಪದವನ್ನು ಹಾಕಿದ. ಗಣಪತಿ ಅನ್ನಲಿಕ್ಕೆ ನೇರ ಪಾರ್ವತಿ ತನಯ ಅಂದಿದ್ರೆ ಆಗ್ತಿತ್ತು, ಏನಂದಿದ್ರೂ ಆಗ್ತಿತ್ತು. ಆದರೆ ಅಲ್ಲಿ ವೇದವ್ಯಾಸದೇವರ ಮಾತು ಬೇಕು, ಶಾಸ್ತ್ರದ ಅಭಿಪ್ರಾಯ ಬೇಕು. ಕೇವಲ ಸ್ತ್ರೀಯಿಂದ ಉತ್ಪತ್ತಿ ಅಸಂಭವ ಅಂತ, ಶಿವನಿಂದ ಅನುಗ್ರಹೀತಳಾಗಿ ಪಾರ್ವತಿಯಿಂದ ಗಣೇಶ ಜನಿಸಿರ್ತಕ್ಕಂಥದ್ದು ಅನ್ನುವ ತತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷ ಈ ಪದ್ಯದಲ್ಲಿ ಅಂದರೆ, ಗಣಪತಿಯನ್ನು ಕೊಂಡಾಡುವಾಗ ಮೃತ್ ಭವ ಅಂತ ಕೂಡ ಒಂದು ಶಬ್ದವನ್ನು ಹಾಕಿದ್ದಾರೆ. ಮೃತ್ ಅಂದರೆ ನಿಮಗೆ ಗೊತ್ತಿದೆ, ಮಣ್ಣು, ಮಣ್ಣಿನಿಂದ ಹುಟ್ಟಿದವ. ಮಣ್ಣು ಅಂದರೆ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥದ್ದು, ಮೊದಲ ತತ್ವ. ಪೃಥಿವಿ, ಅಪ್, ತೇಜಸ್, ವಾಯು, ಆಕಾಶ. ಹಾಗಾದರೆ ಮೃತ್ಭವ ಅಂದರೆ ಗಣೇಶನ ದೇಹ ಮಣ್ಣಿನಿಂದ ಆಗಿರ್ತಕ್ಕಂಥದ್ದು. ಹಾಗಾದರೆ ಅದು ಪ್ರಾಕೃತ. ದೇವರಂತೆ ಅಪ್ರಾಕೃತವಾದ ಶರೀರ ಇಲ್ಲ. ಕಥೆ ಇಷ್ಟೇ, ಲಕ್ಷ್ಮೀನಾರಾಯಣರ ಬಿಟ್ಟರೆ ಮಿಕ್ಕೆಲ್ಲರ ದೇಹ ಬಿಟ್ಟೋಗುವಂಥದ್ದು, ಬಿಡುವಂಥದ್ದು, ಬೀಳುವಂಥದ್ದು. ಬ್ರಹ್ಮಾದಯೋ ಯೋ ದೇವಾ ಶರೀರೇ ಕ್ಷರಣಾತ್ ಕ್ಷರ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಎಲ್ಲರ ಶರೀರ ಒಂದಲ್ಲ ಒಂದಿನ ಹೋಗತ್ತಂತೆ.
ಹೋಗುವ ಶರೀರ. ಮೃತ್ಯುಭವ ಅನ್ನುವ ಮಾತಿನಿಂದ ಕೂಡ ಗಣಪತಿ ಕೂಡ ಮಣ್ಣಿನಿಂದ ಆದವ, ಅವನ ದೇಹದ ಒಳಗೆ ಮಣ್ಣಿನ ಅಂಶ ಇದೆ. ಅಲ್ಲ, ಇದೆಲ್ಲ ಯಾಕೆ ಬೇಕು ನಮಗೆ? ಯಾಕೆ ಬೇಕಂದರೆ ಗಾಣಪತ್ಯರು ಅಂತ ಕೆಲವರಿದ್ದಾರೆ. ಗಾಣಪತ್ಯರು ಅಂದರೆ ಅವು ಮತ್ತೇನಿಲ್ಲ, ಗಣಪತಿಯನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡುವ ಜನ. ಗಣಪತಿಯೇ ಸರ್ವೋತ್ತಮ. ಗಣೇಶ ಅಥರ್ವ ಶೀರ್ಷ ಅಂತ ವೇದಮಂತ್ರಗಳು, ಅದರಲ್ಲಿ ಗಣಪತಿಯನ್ನು ಬಹಳವಾಗಿ ಸ್ತೋತ್ರ ಮಾಡಿದೆ. ನೀನೇ ಪ್ರತ್ಯಕ್ಷ ಬ್ರಹ್ಮ, ನೀನೇ ಎಲ್ಲ ದೇವತೆ, ಋತಂ ವಚ್ಮಿ ಸತ್ಯಂ ವಚ್ಮಿ, ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದೇನೆ, ನಿನಗೆ ಸಮಾನರಾದ ದೇವತೆಗಳೇ ಇಲ್ಲ. ಹೀಗೆಲ್ಲ ವೇದ ಪುರುಷ ಅಪೌರುಷೇಯವಾದ ವೇದ ವಾಂಗ್ಮಯದಲ್ಲಿ ಗಣಪತಿಯ ಸ್ತುತಿ ಇದೆ. ವೇದ ಪ್ರತಿಪಾದ್ಯವಾದ ರೂಪ, ಅದನ್ನು ಇಟ್ಕೊಂಡು ಗಣಪತಿಯೇ ಸರ್ವೋತ್ತಮ. ಏನು ಪೂಜೆ ಮಾಡದಿದ್ದರೂ, ಏನು ಪೂಜೆ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಅದರಲ್ಲಿ ಮೊದಲು ಗಣಪತಿ ಪೂಜೆ ಆಗಬೇಕು. ನೀವು ಮಾಡಲಿಲ್ಲ ಅಂದರೆ ಅಷ್ಟೇ ವಿಘ್ನಗಳು. ಹಾಗಾಗಿ ಸರ್ವೋತ್ತಮ ಯಾರು? ಗಣಪತಿ ಅಂತ ಹೀಗೆಲ್ಲ ಹೇಳುವ ಮತ ಇದೆ. ಆದರೆ ಅವರು ಹೇಳುವಂತೆ ಗಣಪತಿ ಸರ್ವೋತ್ತಮ ಅಲ್ಲ. ಕಾರಣ, ಅವನು ಕೂಡ ಪ್ರಾಕೃತ ಶರೀರವುಳ್ಳವ. ಅವನ ಶರೀರವು ಕೂಡ ಒಂದಿನ ಬಿಡುವಂಥದ್ದು. ಹಾಗೆಲ್ಲ ತಪ್ಪು ತಿಳಿದು ಗಣಪತಿಯನ್ನು ಉಪಾಸನೆ ಮಾಡಬೇಡಿ. ಗಣಪತಿ ಅಂದರೆ ಮೃತ್ಭವ. ಎಲ್ಲರೂ ಮೃತ್ಭವರೇ. ನಾವು ಎಲ್ಲ ಮಣ್ಣಿಂದೇ. ದಾಸರಂತಾರೆ, ಮಣ್ಣಿಂದ ಕಾಯ ಮಣ್ಣಿಂದ. ನಮ್ಮ ದೇಹದ ಒಳಗೆ ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಇದು 5ರಿಂದಲೇ ಈ ದೇಹ ಆಗಿರೋದು. ಆದರೆ ನಮ್ಮ ಯಾರನ್ನು ಮೃತ್ಭವ ಅಂತ ಅನ್ನಲ್ಲ, ಗಣಪತಿ ಒಬ್ಬನ್ನೇ ಅಂತಾರೆ. ಯಾಕೆ? ಯಾಕಂದರೆ ಅದಕ್ಕೊಂದು ಕ್ರಮ. ಈಗ ಭಾಗವತದಲ್ಲಿ ಒಂದು ಕಥೆ. ಬ್ರಹ್ಮದೇವರಿಗೆ ಸಿಟ್ಟು ಬಂದಾಗ ಅವರ ಹುಬ್ಬುಗಳ ನಡುವಿನಿಂದ ಸದ್ಯದಲ್ಲೇ ಶಿವ ಹುಟ್ಟಿದರು. ಸದ್ಯೋಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ ಅಂತ ಭಾಗವತದಲ್ಲಿ ಗಣಪತಿಯ ಅಪ್ಪನ ಹುಟ್ಟು ಹೇಳಿದೆ. ಹೇಳುವಾಗ ಅಲ್ಲೊಂದು ಮಾತಿದೆ, ಅವರು ಹುಟ್ಟಿದಾಗ ಭಾರೀ ಹತ್ರಂತೆ. ಅದಕ್ಕೆ ಅವರಿಗೆ ರುದ್ರ ಅಂತ ಹೆಸರಿಟ್ಟರು. ರೋದನಾಥ್ ರುದ್ರ. ಹುಟ್ಟುವಾಗ ಅಳ್ತಾ ಅಳ್ತಾ ಹುಟ್ಟಿದ್ರಿಂದ ಅವ್ರಿಗೇನು ಹೆಸರು ಬಂತು? ರುದ್ರ. ಓಹ್, ಹಾಗಾದರೆ ನಮ್ಮಲ್ಲಿ ಎಲ್ಲ ಹುಟ್ಟೋ ಮಕ್ಕಳು ಅಳ್ತಾನೇ ಹುಟ್ಟುತ್ತಾರೆ. ರುದ್ರ 1, ರುದ್ರ 2, ರುದ್ರ 3 ಅಂತ ಹಿಂಗೆ ಹಿಡ್ಕೊಂಡು ಏನು ಮಾಡಬೇಕು? ಇನ್ನೊಂದು ಕಥೆ. ಚವನರ ತಾಯಿ, ಚವನ ಮಹರ್ಷಿಗಳು ತುಂಬು ಗರ್ಭಿಣಿ. ಆಗ ಒಂದು ಸಂಕಷ್ಟದಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ ಹೊಟ್ಟೆ ಒಳಗಿರೋ ಮಗು ಜಾರಿ ಕೆಳಗೆ ಬಿತ್ತಂತೆ. ಚವನ ಅಂದರೆ ಚ್ಯುತಿ, ಕೆಳಗೆ ಬಿತ್ತು, ಜಾರಿ ಬಿತ್ತು. ಜಾರಿ ಬಿದ್ದದ್ದಕ್ಕೆ ಚವನ ಅಂತ ಹೆಸರು. ನಾವು ಎಷ್ಟೊತ್ತು ಜಾರಿ ಬೀಳ್ತೇವೆ, ನಮ್ಮನ್ನು ಯಾರು ಚವನ ಅಂತ ಕರೆಯೋದೇ ಇಲ್ಲಲ್ಲ. ಹಾಗಾದ್ರೆ ಈ ಮಾತುಗಳಿಗೆಲ್ಲ ಏನರ್ಥ ಅಂದರೆ ಇಷ್ಟೇ. ಅಸಾಧಾರಣ್ಯೇನ ವಿಪದೇಶ ಭವಂತಿ. ಅಸಾಧಾರಣವಾದ ಕ್ರಿಯೆ ಅಲ್ಲಿ ನಡೆದಿರಬೇಕು. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ನಾವು ನೀವು ಅತ್ತಾಗೆ ರುದ್ರದೇವರು ಹತ್ತಿದ್ದಲ್ಲ, ಅಸಾಧಾರಣವಾಗಿ ಹತ್ತಿದ್ದಾರೆ. ಆದ್ದರಿಂದ ಅವರಿಗೆ ಆ ಹೆಸರು. ಅಸಾಧಾರಣವಾದ ಮೃತ್ತಿನಿಂದ ಹುಟ್ಟಿದ ಕಾರಣ ಇವರಿಗೆ ಮೃತ್ಭವ ಅಂತ ಕರೆದರು.
ಈ ಶಬ್ದವನ್ನು ದಾಸರು ಗಣಪತಿಗೆ ಇಲ್ಲಿ ಹೇಳುವ ಮೂಲಕವಾಗಿ ಬಹುಮುಖ್ಯವಾಗಿ ಅವರು ಹೇಳ್ತಕ್ಕಂಥದ್ದು ಗಣಪತ ಮತ ಏನಿದೆ ಅದರ ನಿರಾಕರಣೆಯನ್ನು ಸೂಚಿಸ್ತಾ ಇದೆ. ಭಗವಂತನನ್ನು ಸರ್ವೋತ್ತಮತ್ವೇನ ತಿಳಿದು ಉಪಾಸನೆ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ. ಉಳಿದ ಯಾವ ದೇವತೆಗಳು ಸರ್ವೋತ್ತಮರಲ್ಲ, ಎಲ್ಲರೂ ಅವನ ದಾಸರು ಅಂತ ತಿಳಿಬೇಕು. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಕಿಂಕರಾ ಶಂಕರಾದ್ಯ ಪರಿವಾರ ಆತ್ಮನ ಸೇವಕೇಶು. ಉಳಿದೆಲ್ಲ ದೇವತೆಗಳು ಕೂಡ ಆ ಭಗವಂತನ ಕಿಂಕರರು, ದಾಸರು. ಹೀಗೆ ತಿಳಿದು ಉಪಾಸನೆ ಮಾಡಿದಾಗ ಮಾತ್ರ ಆ ಉಪಾಸನೆಗೆ ಪೂರ್ಣವಾದ ಫಲ ಬರುತ್ತೆ. ನೀವು ಆಫೀಸಿನ ಹೊರಗೆ ಬಂದವ್ರಿಗೆಲ್ಲ ಸಲ್ಯೂಟ್ ಮಾಡ್ತಾ ಕೂತಿರುವವನನ್ನು ಒಳಗೆ ಕರ್ಕೊಂಡು ಹೋಗಿ ಬಾಸ್ ಪಕ್ಕ ಕೂಡಿಸಿ ನೀವು ಇಬ್ಬರು ಒಂದೇ ಅಂದ್ಬಿಟ್ರೆ ಆ ಬಾಸ್ಗೆ ಎಷ್ಟು ನೆತ್ತಿಗೆ ಏರು ಹೋಗ್ಬಿಡುತ್ತೆ ಹೇಳಿ. ಸುಮ್ಮನಿದ್ರೆ ಪರವಾಗಿಲ್ಲ, ಕರ್ಕೊಂಡೋಗಿ ಕೂಡಿಸ್ಬಿಟ್ಟು ಈ ಹೊರಗಿರೋ ಇವನಿಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ ಇಷ್ಟಂದುಬಿಟ್ರೆ ಸಾಕು. ನೀವಿನ್ನು ಹೆಚ್ಚು ಎಕ್ಸ್ಪ್ಲನೇಷನ್ ಬೇಕಿಲ್ಲ. ಅವನಷ್ಟು ಓದಿದ್ದಾನೆ, ಇವನಿಷ್ಟು ಓದಿದ್ದಾನೆ, ಇವನು ಕರ್ರಗಿದ್ದಾನೆ, ಏನು ಹೇಳ್ಬೇಕಾದಿಲ್ಲ. ನೀವು ಇಷ್ಟು ಹೇಳಿಬಿಟ್ರೆ ಸಾಕು. ಅವ್ರಿಗೆ ಅವನೇ ಬಾಸ್, ಅವನೇ ಇಟ್ಟಿರ್ತಾನೆ ಸೆಕ್ಯೂರಿಟಿನ. ಅವನು ಕರ್ಕೊಂಡು ಒಳಗೆ ಕರ್ಕೊಂಡೋಗಿ ಕ್ಯಾಬಿನಲ್ಲಿ ಅವನ ಪಕ್ಕದ ಸೀಟ್ ಕೂಡಿಸಿ ಸುಮ್ಮನೆ ಇಬ್ಬರಿಗೂ ತೋರಿಸಿ ನೀವು ಇವನು ಇಬ್ಬರು ಸೇಮ್, ಚೂರು ವ್ಯತ್ಯಾಸ ಇಷ್ಟೊಂದರೆ. ಈ ಬಾಸು ರಿಟೈರ್ ಆದಮೇಲೆ ಯಾರು ಕೇಳೋರ ಗತಿ ಇಲ್ಲ. ಇವನಿಗೆ ಇಟ್ಟು ಸಿಟ್ಟು ಬರೋದಾದರೆ ಎಂದೆಂದು ಹುಟ್ಟು ಸಾವಿಲ್ಲದ ಯಾವಾಗಲೂ ಒಂದೇ ರೀತಿ ಇರುವಂತಹ ಆ ಭಗವಂತನಿಗೆ ಸಮ ಯಾರು? ಅವನಿಗೆ ಅಧಿಕರು ಯಾರು? ಯಾರೂ ಅಧಿಕರಿಲ್ಲ, ಅವನಿಗೆ ಸಮರಿಲ್ಲ ಅನ್ನುವ ತಿಳುವಳಿಕೆ ಇದೆಯಲ್ಲ, ಇದು ಬಹಳ ಮುಖ್ಯ. ಯಾವ ದೇವತೆಗಳ ಮುಂದೆ ನಿಂತಾಗಲೂ ಕೂಡ ಅವನನ್ನು ವಿಷ್ಣುವಿಗೆ ದಾಸ, ಕಿಂಕರ ಹೀಗೆ ತಿಳ್ಕೊಳ್ಬೇಕೇ ವಿನ ವಿಷ್ಣು ಇವನು ಸೇಮ್ ತಿಳ್ಕೊಳ್ಬಾರ್ದು. ಇದು ಬಹಳ ಮುಖ್ಯವಾದ ತತ್ವ. ಜ್ಞಾನದಲ್ಲಿ ಎರಡು, ಒಂದು ಸ್ವತಂತ್ರ ತತ್ವವನ್ನು ಚೆನ್ನಾಗಿ ತಿಳಿಬೇಕು, ಇನ್ನೊಂದು ಅಸ್ವತಂತ್ರ ತತ್ವವನ್ನು ಚೆನ್ನಾಗಿ ತಿಳಿಬೇಕು. ಬರೀ ತಿಳಿದರೆ ಸಾಲದು. ಎಲ್ಲ ಅಸ್ವತಂತ್ರ ತತ್ವಗಳು ಕೂಡ ಸ್ವತಂತ್ರ ತತ್ವನಾದ ಪರಮಾತ್ಮನ ಅಧೀನ ಅಂತ ತಿಳಿದಾಗ ಮಾತ್ರ ಸಂಸಾರದ ಬಂಧನದ ಬಿಡುಗಡೆಗೆ ಆ ಜ್ಞಾನ ಕಾರಣ ಆಗುತ್ತಂತೆ. ಸ್ವತಂತ್ರನಾದ ಶ್ರೀಹರಿಗೆ ಅಸ್ವತಂತ್ರವಾದ ಚೇತನಾತ್ಮಕವಾದ ಸಮಸ್ತ ಪ್ರಪಂಚ ಅವನ ಅಧೀನ. ಯೇ ತತ್ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ಈ ಹುಟ್ಟು, ಸಾವು, ಮುಪ್ಪು ಇದರಿಂದ ನೀವು ಬಿಡುಗಡೆ ಆಗಬೇಕಂದ್ರೆ ತಿಳಿಬೇಕಾದ, ಅರಿಯಬೇಕಾದ ಅರಿವು, ಜ್ಞಾನ, ಎಲ್ಲ ಅಸ್ವತಂತ್ರ ತತ್ವಗಳು ಕೂಡ ಸ್ವತಂತ್ರನಾದ ಶ್ರೀಹರಿಯ ಅಧೀನ ಅಂತ ತಿಳಿದು ಉಪಾಸನೆ ಮಾಡಬೇಕು. ಇದನ್ನು ಬಿಟ್ಟು ಬೇರೆ ಏನು ಮಾಡಿದ್ರೂ ಕೂಡ ಅದು ರಾಂಗೆ, ದೇವರ ಅನುಗ್ರಹಕ್ಕೆ ಅದು ಕಾರಣ ಆಗೋಲ್ಲ. ನೀವು ಗಣಪತಿಯನ್ನು ಉಪಾಸನೆ ಮಾಡುವಾಗ ಗಣಪತಿಯನ್ನು ಸರಿಯಾಗಿ ತಿಳಿಬೇಕು. ಏನಂತ ತಿಳಿಬೇಕು? ಶ್ರೀಶನಂಗ್ರಿ ಸರೋಜ ಭೃಂಗ ಈತ, ಹರಿಭಕ್ತ ಈತ, ಹರಿದಾಸ ಈತ. ಹರಿಯ ಪಾದ ಕಮಲಗಳನ್ನು ಸದಾ ಭೃಂಗದಂತೆ, ದುಂಬಿಯಂತೆ ಆಶ್ರಯಿಸಿದವನೇ ವಿನಃ ಹರಿಗೆ ಸಮನಾಗಲಿ, ಹರಿಗೆ ಉತ್ತಮನಾಗಲಿ ಇವ ಅಲ್ಲ ಅಂತ ತಿಳಿದರೆ ಗಣಪತಿಗೂ ಸಂತೋಷ, ಅವರಪ್ಪಂಗೂ ಅವರಪ್ಪಂಗೂ ಸಂತೋಷ, ಅವರಪ್ಪಂಗೂ ಸಂತೋಷ, ಇಡೀ ಫ್ಯಾಮಿಲಿ ಖುಷಿ ಪಡುತ್ತೆ. ಗಣಪತಿನೇನಾದರೂ ನೀನೇ ದೊಡ್ಡವ, ನಿಂಗೆ ಸಮ ಯಾರಿಲ್ಲ, ಮೊದಲು ಸಿಟ್ಟಿಗೆ ಯಾರು ಹೇಳ್ತಾರೆ? ಶಿವ, ಆಮೇಲೆ ಅವರಪ್ಪ,
ಆಮೇಲೆ ಅವರಪ್ಪ. ಯಾಕೆ ಇಡೀ ಫ್ಯಾಮಿಲಿ ಸಿಟ್ಟಿಗೆ ತುತ್ತಾಗೋ ಬದಲು ಯಾರನ್ನು ತಿಳಿಬೇಕು, ಹೇಗೆ ತಿಳಿಬೇಕು, ಹಾಗೆ ತಿಳಿಬೇಕು. ಅದು ಬಹಳ ಮುಖ್ಯವಾದದ್ದು. ಆದ ಕಾರಣ ಇಲ್ಲಿ ಮೃತ್ಭವ ಅನ್ನುವ ಒಂದು ಶಬ್ದದ ಹಿಂದೆ ಇಷ್ಟೆಲ್ಲ ಇಟ್ಕೊಂಡು ಶ್ರೀ ಜಗನ್ನಾಥದಾಸರು ಗಣಪತಿಗೆ ಆ ಶಬ್ದವನ್ನು ಮಾಡಿದ್ದಾರೆ. ಇನ್ನೊಂದು ಕಥೆ ಇದರೊಳಗೆ ಇರ್ತಕ್ಕಂಥದ್ದು, ಸೃಷ್ಟಿ ವಿಚಿತ್ರ. ಎಲ್ಲ ಸೃಷ್ಟಿ ನಾವು ತಿಳ್ಕೊಂಡ ಹಾಗೆ ಆಗಬೇಕು ಅಂತಿಲ್ಲ. ಪಾಂಡವರ ಜನನದ ಕಥೆಯನ್ನು ಸಾಮಾನ್ಯವಾಗಿ ಕೇಳಿರ್ತೀವಿ. ದೂರ್ವಾಸರಿಗೆ ಸೇವೆ ಮಾಡಿದ ಸಣ್ಣ ಹುಡುಗಿ ಕುಂತಿ ಚಾತುರ್ಮಾಸ್ಯ ಮುಗಿಸಿ ದೂರ್ವಾಸರು ಹೊರಡುವಾಗ ಕುಂತಿಗೆ ಆಶೀರ್ವಾದ ಮಾಡಿ ಒಂದು ಮಂತ್ರವನ್ನು ಉಪದೇಶ ಮಾಡಿದ್ರು. ನಿನಗೆ ಯಾವಾಗ ಆಪತ್ತಿದ್ರೂ ಈ ಮಂತ್ರ ಹೇಳಿ ಯಾವ ದೇವತೆಗಳನ್ನ ಕರೆದ್ರೂ ನಿನಗೆ ಅನುಕೂಲ ಆಗತ್ತೆ, ನೀ ಕೇಳಿದ್ದು ಕೊಡ್ತಾರೆ. ಈ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಈ ಕುಂತಿ ಮುಂದೆ ಮದುವೆ ಆದಮೇಲೆ ಪತಿಯಿಂದ ತಾನು ಮಕ್ಕಳನ್ನು ಪಡೀಲಿಕ್ಕೆ ಆಗೋಲ್ಲ ಅಂತಾದಾಗ ಪತಿಯ ಆಜ್ಞಾನುಸಾರವಾಗಿ ದೇವತೆಗಳ ಆಹ್ವಾನ ಮಾಡಿ ಮಕ್ಕಳನ್ನು ಪಡೆದ್ಲು. ಈ ಕಥೆ ಕೇಳ್ತೀವಿ. ಅಲ್ಲಿ ಸೃಷ್ಟಿ ವಿಚಿತ್ರ ಹೇಗಂದರೆ, ವಾಯುದೇವರನ್ನು ಪ್ರಾರ್ಥನೆ ಮಾಡಿದಾಗ ವಾಯುದೇವರು ಬಂದು ಕುಂತಿಯನ್ನು ಸ್ಪರ್ಶ ಮಾಡಿದ್ದಾರೆ. ಸ್ಪರ್ಶ ಮಾಡಿದರೆ ಅಲ್ಲೇ ಪ್ರಸವ ಆಯ್ತಂತೆ. 9 ತಿಂಗಳು 6 ತಿಂಗಳು ಚೆಕಪ್ಪು, ಯಾವ ಪ್ರಾಬ್ಲಮ್ಮೇ ಇಲ್ಲ. ಸ್ಪೃಷ್ಟೈವ ಯಂ ಪ್ರೀತಿ ಮತಾನಿಲೇನ ನರೇಂದ್ರಕಾಂತ ಸುಷುವೆ ಅತ್ರ ಕುಂತಿ. ಅಲ್ಲೇ ವಾಯುದೇವರು ಬಂದು ಕುಂತಿಯನ್ನು ಪ್ರೀತಿಯಿಂದ ಸ್ಪರ್ಶ ಮಾಡಿದ್ರು. ಅಷ್ಟೇ, ಅಲ್ಲೇ ಮಗು ಹುಟ್ಟೇ ಬಿಡ್ತು. ಇದು ಸ್ಪರ್ಶದಿಂದ ಸೃಷ್ಟಿ. ಇನ್ನು ದೃಷ್ಟಿ ಸೃಷ್ಟಿ ಇದೆ. ಗಂಡು ಹೆಣ್ಣು ಮೀನುಗಳು ಅವು ನೋಡಿದರೆ ಸಾಕಂತೆ, ಕೇವಲ ಪ್ರೀತಿಯಿಂದ ನೋಡಿದರೆ ಸಾಕು ಅವು ಮರಿಯಾಗುತ್ತಂತೆ. ವಿಚಿತ್ರ. ಈ ಆಮೆಗಳಲ್ಲಿ ಎಂಥ ವಿಚಿತ್ರ ಅಂದರೆ, ಆಮೆಗೆ ಅದು ಮರಿ ಹಾಕಿದ್ಮೇಲೆ ಎಲ್ಲ ಅಮ್ಮ ಎಲ್ಲೋ ಮರಿ ಎಲ್ಲೋ, ಒಂದಿನವೂ ಅಮ್ಮ ಮರಿ ಜೊತೆ ವಾಕಿಂಗು ಯಾವ ಇಲ್ಲೇ ಇಲ್ಲ ರೀ. ಆ ದೊಡ್ಡ ಆಮೆ ಎಲ್ಲೋ ಸಮುದ್ರದಲ್ಲಿ ಈಜುವಾಗ ತನ್ನ ಮರಿಯನ್ನು ನೆನಪು ಮಾಡಿಕೊಂಡು ಆ ಮರಿಗೆ ಹೊಟ್ಟೆ ತುಂಬಲಿ ಅಂದರೆ ಹೊಟ್ಟೆ ತುಂಬೋಗುತ್ತಂತ. ನೋಡಿ, ಈ ಅವಕಾಶ ನಮಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ರಿ. ಎಂಥ ವಿಚಿತ್ರ ವಿಚಿತ್ರ. ಇದನ್ನೇ ಮಧ್ವಾಚಾರ್ಯರು ಬಹುಚಿತ್ರ ಜಗದ್ಬಹುದಾಕರಣ ಪರಶಕ್ತಿರನಂತ ಗುಣ ಪರಮಃ, ಭಗವಂತನ ಗುಣದ ಪಾರಮ್ಯ, ಹರಿಯ ಹಿರಿಮೆ ನಿಮಗೆ ಅರ್ಥ ಆಗಬೇಕಂದ್ರೆ ಏನು ಬೇಡ, ಪುಸ್ತಕ ಬೇಡ, ಪುರಾಣ ಬೇಡ, ಜಗತ್ತನ್ನು ಚೆನ್ನಾಗಿ ನೋಡಿ. ಎಂಥ ವಿಚಿತ್ರ ಇದು. ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಇದು ಸಾಧ್ಯವಾ? ಈ ಕಥೆಯಲ್ಲಿಯೂ ಕೂಡ ಭಗವಂತನ ಒಂದು ಅದ್ಭುತ ಸೃಷ್ಟಿ, ಅದರ ಮಹಿಮೆಯು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಪಾರ್ವತಿ ಈ ಗಣಪತಿಯನ್ನು ಸೃಷ್ಟಿ ಮಾಡುವಾಗ ತನ್ನ ದೇಹದ ಪೃಥ್ವಿ ಅಂಶ ಸೂಕ್ಷ್ಮ ಭಾಗವನ್ನು ತೆಗೆದು ಆ ಮೂಲಕವಾಗಿ ಒಂದು ದೇಹವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಪಾರ್ವತಿಗಿದೆ. ಈ ಕೆಲವರು ಮ್ಯಾಜಿಕ್ ಸೃಷ್ಟಿ ಎಲ್ಲ ಮಾಡ್ತಾರೆ, ಅದೊಂದು ವಿದ್ಯೆ, ಕೆಲಸಕ್ಕೆ ಬಾರದು. ನೋಡುವಾಗ ಎಂಟರ್ಟೈನ್ಮೆಂಟ್, ಖುಷಿ ಆಗುತ್ತೆ. ಆದರೆ ವಾಸ್ತವ ಅಲ್ಲ ಅದು. ಆದರೆ ದೇವತೆಗಳು ವಾಸ್ತವವಾಗಿಯೇ ಸೃಷ್ಟಿ ಮಾಡ್ತಾರೆ, ಅದು ಅವರ ತಾಕತ್ತು. ಪಾರ್ವತೀ ದೇವಿ ಎಂಥವಳು, ಎಷ್ಟು ದೊಡ್ಡವಳು ಅಂದರೆ ಇಂದ್ರದೇವರಿಗೆ ನಿತ್ಯ ಪಾಠ ಹೇಳ್ಕೊಡೋದು ಪಾರ್ವತಿ. ಆ ತಾಯಿ ಜ್ಞಾನ ಕೊಟ್ಟರೆ 3 ಲೋಕದ ದೇವತೆಗಳ ಅರಸನಾದ ಇಂದ್ರನಿಗೆ ನಾಲೆಡ್ಜ್ ಇಲ್ಲ ಅಂದರೆ ಏನಿಲ್ಲ.
ದುಡ್ಡು ನಿಮ್ಮದೇ ಇರ್ಬೋದು, ಚೆಕ್ ಹಾಕಿದ ತಕ್ಷಣ ಕೊಡಲ್ಲ. ಎಲ್ಲ ಕಡೆ ವೆರಿಫೈ ಆಗಿ 4-5 ಸೈನ್ ಆಗಿ ಕೊಡ್ಬೋದು ಅಂದಮೇಲೆ ನಮ್ಮ ದುಡ್ಡು ನಮಗೆ ಕೊಡ್ತಾವೆ. ಎಷ್ಟೋ ಕಡೆ ನಮ್ಮ ದುಡ್ಡಿಗೆ ಇಂದಿರಾರಮಣ ಗೋವಿಂದ ಇಲ್ಲೇ ಇಲ್ಲ. ಅಲ್ಲ, ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಇಷ್ಟೊಂದ ಅಂದರೆ ಹೌದು. ಹಾಗೆ ದೇವತೆಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಜ್ಞಾನ ಅವರಿಗೆ ರಿಲೀಸ್ ಆಗಬೇಕಾದ್ರೆ ಅವರ ಜ್ಞಾನ ಅವರಿಗಿಂತ ಉತ್ತಮರಾದ ದೇವತೆಗಳ ಅಧೀನದಲ್ಲಿರುತ್ತೆ. ಅವರು ರಿಲೀಸ್ ಮಾಡಿದ್ರೆ ಉಂಟು, ಇಲ್ಲದಿದ್ರಿಲ್ಲ. ಇಂತಹ ಪಾರ್ವತಿಯ ಒಂದು ಅದ್ಭುತವಾದ ಸಾಮರ್ಥ್ಯ, ಅಪಾರವಾದ ಸಾಮರ್ಥ್ಯ ತನ್ನ ದೇಹದ ಒಳಗಿರುವ ಪೃಥ್ವಿಯ ಸೂಕ್ಷ್ಮ ಭಾಗವನ್ನು ತೆಗೆದು ಅದರ ಮೂಲಕ ಮತ್ತೊಂದು ಹೊಸ ದೇಹವನ್ನೇ ನೀಡುವಂಥ ಸಾಮರ್ಥ್ಯ ಪೃಥ್ವಿಗೆ. ಪಾರ್ವತಿಯೂ ಕೂಡ ಪೃಥ್ವಿ ನಾಮಕಳು ಅಂತ ಒಂದು ವಿಶೇಷಾಂಶ ಆಚಾರ್ಯರು ತಿಳಿಸ್ತಾ, ಉಮಾಂ ಊಚೆ ಪೃಥ್ವೀ ನಾಮಿಕಾಂ ಸಹ. ರುದ್ರದೇವರು ಕ್ಷಿತ್ಯಭಿಮಾನಿ, ರುದ್ರಕ್ಷಿತ್ಯಭಿಮಾನಿ. ಈ ಎಲ್ಲ ಪ್ರಮೇಯಗಳನ್ನು ಒಳಗೊಂಡು ಜಗನ್ನಾಥದಾಸರು ಗಣಪತಿಯ ಮಹಿಮೆಯನ್ನು ಹೇಳುವಾಗ ಅವನನ್ನು ಈ ರೀತಿ ತಿಳ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ಕಥೆ ಕೇಳುವಾಗ ಈ ಪಾರ್ವತಿಯೇ ಸತೀದೇವಿ. ಸತಿ ದಕ್ಷನ ಮಗಳಾಗಿ ಬಂದಿದ್ಲು, ಶಿವನ ಹೆಂಡತಿ ಸತಿ. ಆ ಸತಿಯೇ ಮುಂದೆ ಪರ್ವತನ ಮಗಳಾಗಿ ಪಾರ್ವತಿಯಾಗಿ ಬಂದಳು. ಈ ಕಥೆ ಎಲ್ಲ ಗೊತ್ತಿದೆ. ಈ ಪಾರ್ವತಿ ತನ್ನ ದೇಹದ ಸೂಕ್ಷ್ಮ ಭಾಗದಿಂದ, ಪೃಥ್ವಿ ಅಂಶದಿಂದ ಗಣಪತಿಯನ್ನು ನಿರ್ಮಾಣ ಮಾಡಲು ಈ ಕಥೆ ಕೇಳುವಾಗ ಆ ತಾಯಿಯ ಸಾಮರ್ಥ್ಯ ದ್ಯೋತಕವಾಗಿ ಹಿಂದೆ ಇನ್ನೊಂದು ಕಥೆ ಬಂದಿದೆ. ಇದೇ ಇವಳೇ ಸತಿ ಆದಾಗ ತನ್ನ ದೇಹದ ಒಳಗಿರುವ ಅಗ್ನಿಯನ್ನು ಹೊರಗೆ ತೆಗೆದು ಅದರೊಳಗೆ ತನ್ನ ದೇಹವನ್ನೇ ಸುಟ್ಕೊಂಡ್ಳು. ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಪತಿಗೆ ಆ ರುದ್ರಭಾಗಂ ತಮವೇಕ್ಷ ಚಾದ್ವರಂ, ದಕ್ಷ ಪ್ರಜಾಪತಿ ಮಾಡುವಂತಹ ಆ ಯಜ್ಞದ ಒಳಗೆ ರುದ್ರದೇವರಿಗೆ ಹವಿರ್ಭಾಗವನ್ನು ಕೊಡದೆ ಅವಮಾನ ಮಾಡಿದ ಸಂದರ್ಭದಲ್ಲಿ ಮನನೊಂದ ಸತಿದೇವಿ ಪತಿಯ ನಿಂದೆ ಕೇಳಿದ ಈ ಶರೀರ ಇನ್ನಿರಬಾರ್ದು, ದೇಹತ್ಯಾಗ ಮಾಡಬೇಕು ಹೇಳಿ ದಕ್ಷನ ಮನೆಯ ಅಗ್ನಿ ಮೈಲಿಗೆ ಅದು ಬೇಡ, ನನ್ನೊಳಗೆ ಅಗ್ನಿ ಇದೆ ಅಂಥೇಳಿ ತನ್ನ ಒಳಗಿರುವ ಅಗ್ನಿ, ಅಂತರ್ಯಾಮಿಯಾದ ಪತಿ, ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆ ಮಾಡಿ ದೇಹತ್ಯಾಗ ಮಾಡಿದ ಕಥೆಯನ್ನು ನಾವು ಕೇಳ್ತೇವೆ. ಅಂದರೆ ತಮ್ಮ ದೇಹದ ಒಳಗಿರುವ ತತ್ವಗಳನ್ನು ಉದ್ದೀಪನಗೊಳಿಸುವಂತಹ ಸಾಮರ್ಥ್ಯ, ಬೇರೆಯಾಗಿ ತೆಗೆಯುವಂತಹ ಸಾಮರ್ಥ್ಯ ದೇವತೆಗಳ ಒಂದು ಸಹಜ ಶಕ್ತಿ. ನಮಗೆ ನಮ್ಮಲ್ಲಿರೋ ಮಣ್ಣು, ನಮ್ಮಲ್ಲಿರೋ ನೀರು ತೆಗಿಲಿಕ್ಕಾಗಲ್ಲ. ಇನ್ನೂ ಕೆಲವು ಸತಿ ನೀರು ತೆಗಿತಾರೆ ಡಾಕ್ಟ್ರುಗಳು. ಬೆನ್ನೊಳು ನೀರಿತ್ತು 2 ಬಕೆಟ್ ತೆಗೆದ್ವಿ ಎಲ್ಲ ಹೇಳ್ತಿರ್ತಾರೆ. ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ರೀ. 2 ಬಕೆಟು 1 ಬಕೆಟು ಅದು ಎಲ್ಲಿತ್ತೋ ನೀರು, ಏನು ಕಥೆಯೋ, ಎಲ್ಲಿ ಸೃಷ್ಟಿ. ಜಲೋದರ ಅಂತ ಒಂದು ಕಾಯಿಲೆ, ಹೊಟ್ಟೆಲೆಲ್ಲ ಮೈಯಲ್ಲಿ ಎಲ್ಲಂದ್ರಲ್ಲಿ ನೀರು ತುಂಬ್ಕೊಂಡು ಬಿಡುತ್ತೆ. ದೇವ್ರ ದಯ ಇರಬೇಕು, ಇಲ್ಲಾಂದರೆ ಯಾರಿಗೆ ಯಾವುದು ಏನು ಯಾವಾಗ ಸ್ವಾಮಿ ಶ್ರೀಯರಿಗೆ ಗೊತ್ತು. ಆದರೆ ಈ ದೇವತೆಗಳ ಸಾಮರ್ಥ್ಯ ತಮ್ಮ ದೇಹದ ಒಳಗಿರುವಂತಹ ಆ ತತ್ವಗಳನ್ನೇ ಪೃಥಕ್ಕರಿಸಿ ಒಂದು ಜೀವವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಪಾರ್ವತಿಯ ಮಹಿಮಾ ಅಂತ ಹೀಗೆಲ್ಲ ತಿಳಿಸ್ತಾ ಇದ್ದಾರೆ. ಮತ್ತು ಗಣಪತಿಯ ಮತ್ತು ಕೆಲವು ಮಹಿಮೆಗಳನ್ನು ತಿಳಿಸ್ತಾರೆ ಜಗನ್ನಾಥದಾಸರು. ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತ ಲಯ ನಿಯಾಮಕನ ಜ್ಞಾನತ್ರಯ ಪ್ರದ ಬಂಧ ಮೋಚಕ ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸಹೃಜ್ಞಾನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು.
ಓ ನಿತ್ಯಮಂಗಳ ಚರಿತ. ಗಣಪತಿಯನ್ನು ಯಥಾರ್ಥವಾಗಿ ತಿಳಿಯೋದರಿಂದ ತಿಳಿಯುವವರಿಗೆ ನಿತ್ಯ ಮಂಗಳವನ್ನೇ ಉಂಟು ಮಾಡ್ತಾನೆ. ಅರ್ಥಾತ್ ಅಮಂಗಳವನ್ನು ಪರಿಹಾರ ಮಾಡುವವ. ಆ ಗಣಪತಿಯಲ್ಲಿ ಸಂಬೋಧನೆ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನಗಳನ್ನು, ಜ್ಞಾನ, ಅಜ್ಞಾನ, ಬಂಧ, ಈ ಮೂರನ್ನು, ಬಂಧದಿಂದ ಮೋಚನೆಯನ್ನು ನೀಡುವಂತಹ ಭಗವಂತ ಅವನಲ್ಲಿ ಈ ಗಣಪತಿ ತನ್ನ ಮನಸ್ಸನ್ನು ಸದಾ ಇಟ್ಟಿದ್ದಾನೆ. ಇವ ಗಣಪತಿ ಮತ್ತೆ ಎಂಥವ ಅಂತ ಹೇಳುವಾಗ ಪ್ರಮತ್ತನಲ್ಲ. ಪ್ರಮತ್ತನಲ್ಲ ಅಂದರೆ ಅಸುರರ ಚಿತ್ತವೃತ್ತಿಗಳಂತೆ ನಡೆಯುವ ಪ್ರಮತ್ತ ಈತ ಅಲ್ಲ. ಏನಿದರರ್ಥ? ನಾವೆಲ್ಲ ಪ್ರಮತ್ತರು, ಗಣಪತಿ ಪ್ರಮತ್ತನಲ್ಲ. ಅಲ್ಲ, ನಮ್ಮ ಥರನೇ ದೇಹ ಇದೆ ಅಂದ್ರಿ, ಮೃತ್ಭವ ಅಂದ್ರಿ, ಮತ್ತು ನಮಗೆ ಅವನಿಗೇನು ವ್ಯತ್ಯಾಸ? ದೊಡ್ಡ ವ್ಯತ್ಯಾಸ ಇದೆ. ಏನಂದರೆ ನಮ್ಮಲ್ಲಿ ಅತತ್ವಾಭಿಮಾನಿಗಳು ಕೂಡ ನಮ್ಮನ್ನು ಹೇಗೆ ಬೇಕೋ ಹಾಗೆ ನಡೆಸಿಬಿಡ್ತಾರೆ. ನಮ್ಮ ಇಂದ್ರಿಯಗಳ ಒಳಗಿರುವ ದೇವತೆಗಳು ಎಲ್ಲ ಕಾಲದಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ, ಮಾಡ್ತಾರೆ, ಹೀಗೇನು ಗ್ಯಾರಂಟಿ ಇಲ್ಲ. ಅವರು ಒಮ್ಮೊಮ್ಮೆ ಸೈಲೆಂಟ್ ಆಗಿಬಿಡ್ತಾರೆ. ಅವರಿಗೆ ನಮ್ಮಿಂದ ಯಾವುದೇ ವಿಧವಾದ ಪೂಜಾ ಪುನಸ್ಕಾರ ಇಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳ ಚಿಂತನೆ ಕೂಡ ಇಲ್ಲ. ಮಾಡಿದ ಉಪಕಾರ ಸ್ಮರಣೆ ಇಲ್ಲ ಅಂತಾದರೆ ನಾ ಇಲ್ಲದೇ ಇದ್ರೆ ಏನಾಗುತ್ತೆ ತಿಳ್ಕೊ, ಗೊತ್ತಾಗಲಿ, ಸುಮ್ಮನಾಗ್ಬಿಟ್ಟು ಆಗ ಸುಮ್ಮನಾಗೋದನ್ನೇ ಕಾಯ್ತಾ ಅದೇ ಪೋರ್ಟ್ಫೋಲಿಯೋ ಅದೇ ಪ್ಲೇಸಲ್ಲೇ ಅತತ್ವಾಭಿಮಾನಿಗಳು ಕೂತಿರ್ತಾರೆ. ಅವರು ಬುದ್ಧಿ ಪ್ರಚೋದನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ನಮ್ಮದು ಪ್ರಮತ್ತರಾಗಿ ಕೆಟ್ಟ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ. ಅಂದರೆ ದುರ್ಜನರಾದ, ದೈತ್ಯರಾದ ಅತತ್ವಾಭಿಮಾನಿಗಳಿಗೂ ನಾವು ಬಹಳಷ್ಟು ಬಾರಿ ವಶರಾಗಿ ತಪ್ಪು ಮಾರ್ಗದಲ್ಲಿ ನಡೀತೇವೆ. ಆದರೆ ಯಾವಾಗಲೂ ದೇವರಲ್ಲಿ ಮನಸ್ಸುಳ್ಳಂತಹ ಗಣಪತಿ ಅಸುರರ ಚಿತ್ತವೃತ್ತಿಗಳಂತೆ ನಡೆಯುವ ಪ್ರಮತ್ತ ಅಲ್ಲ. ಮತ್ತೆಂಥವ ಸುಹೃತ್ ಜನರಿಗೆ ಆಪ್ತನಾದ ಆ ಭಗವಂತನನ್ನು ನಿತ್ಯದಲ್ಲಿ ನೆನೆಯುವ ಭಾಗ್ಯವನ್ನು ಹೇ ಗಣಪತಿ ಕೊಡು ಅಂತ ಕೇಳ್ತಾ ಇದ್ದ. ನೋಡಲಿಕ್ಕೆ ಈ ಪದ್ಯವನ್ನು ಕೇಳುವಾಗ ನೋಡ್ರಿ, ನಿತ್ಯಮಂಗಳ ಚರಿತ, ಜಗದುತ್ಪತ್ತಿ ಸ್ಥಿತಿ ಲಯ ನಿಯಾಮಕನ ಜ್ಞಾನತ್ರಯಪ್ರದ ಬಂಧಮೋಚಕ ಸುಮನನಾಸುರರ. ಇದು ಕೇಳುವಾಗ ಈ ಗಣಪತಿಯೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಎಲ್ಲ ಮಾಡ್ತಾನೇನೋ ಅಂತ ಅನಿಸತ್ತೆ. ಆದರೆ ಉತ್ಪತ್ತಿ ಇದೇ ಮೊದಲಾದ ಸಕಲ ಕಾರಣನಾದ ದೇವತೆ ಎನ್ನುವ ಅರ್ಥ ಮುಂದೆ ಬರುತ್ತೆ. ಸರಿಯಾಗಿ ಅನ್ವಯ ಮಾಡಿಕೊಂಡಾಗ ಮಾತ್ರ ಜಗತ್ತಿನ ಉತ್ಪತ್ತಿ ಸ್ಥಿತಿಲಯವನ್ನು ಮಾಡುವ ಭಗವಂತನ ಆ ಶ್ರೀಹರಿಯನ್ನು ನಿತ್ಯದಲ್ಲಿ ನೆನೆಯುವ ಆನಂದವನ್ನು ಕೊಡುವಂಥ ಗಣಪತಿಯಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ನೀನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಕರ್ತ ಅಲ್ಲ, ನೀನು ಜಗತ್ತಿಗೆ ಯಾರು ಸೃಷ್ಟಿ ಸ್ಥಿತಿ ನಿಯಮಗಳನ್ನು ಮಾಡ್ತಾ ಇದ್ದಾನೆ ಅಂಥ ಭಗವಂತನ ಸ್ಮರಣೆ ಮಾಡುವುದರಿಂದ ಸಿಗುವ ಆನಂದ ಅದನ್ನು ನಮಗೆ ಕೊಡು ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಗಣೇಶನ ಒಳಗೆ ಭಗವಂತನ ಸನ್ನಿಧಾನ ವಿಶೇಷ. ಆದ್ದರಿಂದಲೇ ಅಸುರರ ಚಿತ್ತವೃತ್ತಿಗಳಂತೆ ನಡೆಯುವ
ಪ್ರಮತ್ತ ಅಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಭಗವಂತನ ವಿಭೂತಿ ರೂಪದಿಂದ ಯಾರು ಯುಕ್ತರಾಗಿರ್ತಾರೆ ಅವರ ಮೇಲೆ ಅತತ್ವಾಭಿಮಾನಿಗಳಾದ ಅಸುರರ ಆವೇಶ ಆಗೋಲ್ಲ. ಇದು ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಂದು ವಿಶೇಷ. ಆಕಾಶ ತತ್ವಕ್ಕೆ, ಶಬ್ದ ತತ್ವಕ್ಕೆ ಅಭಿಮಾನಿಯಾದ ಗಣಪತಿಗೆ ಈ ಮಹಿಮೆ ಹೇಳಿರೋದ್ರಿಂದ ಉಳಿದೆಲ್ಲ ತತ್ವಾಭಿಮಾನಿಗಳು ಅವರಿಗೂ ಕೂಡ ಈ ಒಂದು ವಿಶೇಷ ಸಾಮರ್ಥ್ಯ ಇದೆ ಅನ್ನೋದನ್ನು ಜಗನ್ನಾಥದಾಸರು ಈ ಮೂಲಕವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಪಂಚಭೇದಗಳ ಜ್ಞಾನ, ಈ ಪ್ರಪಂಚ ಪ್ರಕೃಷ್ಟವಾದ 5 ಪಂಚಿಕೆಗಳು, 5 ಭೇದಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಇಂತಹ ಯಥಾರ್ಥವಾದ ಭೇದಜ್ಞಾನ ಏನಿದೆ ಅದನ್ನು ನೀನು ಕೊಡು ಅಂತ ಗಣಪತಿಯಲ್ಲಿ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಂಚಭೇದ ಜ್ಞಾನವರುಪು ವಿರಿಂಚಿ ಜನಕನ ತೋರು ಮನದಲ್ಲಿ ವಂಚಿತಪ್ರದ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸಿದಂದದಲ್ಲಿ ಮಾಡು ಮನಾಧಿಕರಣಗಳ. ಈ ಪದ್ಯಕ್ಕೆ ಸಾಮಾನ್ಯವಾಗಿ ಒಂದು ಅರ್ಥವನ್ನು ಮೊದಲು ಮಾಡಿಕೊಳ್ಳೋದು ಅಂತಾದರೆ, ಶಿವನ ಪುತ್ರನಾದ ಹೇ ಗಣಪತಿ, ಪಂಚಭೇದ ಜ್ಞಾನವನ್ನು ಕೊಡು. ಬ್ರಹ್ಮನಿಗೆ ತಂದೆಯಾದ ಭಗವಂತ ನನ್ನ ಮನಸ್ಸಿನಲ್ಲಿ ತೋರು. ಕೇಳಿದ್ದೆಲ್ಲ ಕೊಡುವ ಗಣಪತಿ, ನಾನು ನಿನ್ನ ದಾಸ, ನಿನ್ನಲ್ಲಿ ದಾಸ್ಯವನ್ನು ಮಾಡ್ತೇನೆ. ಸಂಸಾರದಲ್ಲಿ ಮೋಹಕ್ಕೆ ಒಳಗಾಗದ ಹಾಗೆ ನೀನು ಅನುಗ್ರಹ ಮಾಡು. ಈ ಮನಸ್ಸು ಎಲ್ಲಂದರಲ್ಲಿ ಸಂಚಾರ ಮಾಡದ ಹಾಗೆ ನಾನು ಹೊರಗಿಂದ ಎಷ್ಟು ಕಂಟ್ರೋಲ್ ಮಾಡಲಿ, ನೀನು ಒಳಗೆ ಇರ್ತೀಯಲ್ವಾ, ಸ್ವಲ್ಪ ಆ ಮನಸ್ಸನ್ನು ನೋಡಿಕೋ ಅಂತ ಕೇಳ್ತಾ ಇದ್ದಾರೆ. ಗಣೇಶ ಗಜಮುಖ ಫ್ಯಾಮಿಲಿ ನೋಡಿ, ಭಾರಿ ಆಶ್ಚರ್ಯ. ಅಪ್ಪ ಪಂಚಮುಖ, ಮಗ ಷಣ್ಮುಖ, ಇನ್ನೊಬ್ಬ ಗಜಮುಖ. ಒಬ್ಬೊಬ್ಬರು ಮುಖ ಒಂದೊಂಥರ. ನಮ್ಮಲ್ಲೂ ಹಾಗೆ, ಇವ್ರ ಮುಖ ಈ ಕಡೆ, ಅವ್ರ ಮುಖ ಬೇರೆ ಇದ್ದರೂ ಮನಸ್ಸು ಮಾತ್ರ ಒಂದೇ. ನಮ್ಮಲ್ಲಿ ಮುಖ ಒಂದೇ, ಮನಸ್ಸು ಬೇರೆ. ಪ್ರಹ್ಲಾದರಾಜರು ಸಪ್ತಮ ಸ್ಕಂದದಲ್ಲಿ ದೈತ್ಯ ಬಾಲಕರಿಗೆ ಉಪದೇಶ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಜೀವನದಲ್ಲಿ ವೈರಾಗ್ಯ ಬರಲ್ಲ, ದೇವರಲ್ಲಿ ಭಕ್ತಿ ಬರೋಲ್ಲ. ಎಷ್ಟೇ ಕೆಟ್ಟದಾಗಿದ್ದರೂ ಮನೆ ಬಿಡಬೇಕು ಅಂತ ಯಾರಿಗೆ ಅನಿಸಲ್ಲ. ಹೋಗಲಿ, ಮನೆ ಒಳಗಿರ್ತಾರ, ಚೆನ್ನಾಗಿರ್ತಾರ, ಏನೋ ಕಿರಿಕಿರಿ. ಪಶ್ಯದ್ವಮ್ಮತಿ ವೈಷಮ್ಯಂ, ಪ್ರಹ್ಲಾದರಾಜರ ಮಾತು. ಪಶ್ಯದ್ವಂ ನೋಡ್ರಿ, ಮತಿ ವೈಷಮ್ಯಂ. ಮತಿ ಅಂದರೆ ಬುದ್ಧಿ, ವೈಷಮ್ಯ ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಇವ್ರು ಹೇಳಿದ್ದು ಅವ್ರಿಗಾಗಲ್ಲ, ಅವ್ರು ಹೇಳಿದ್ದು ಇವ್ರಿಗಾಗಲ್ಲ. ಒಂದು ಮನೇಲಿ ಇರೋದೇ ಇಬ್ಬರು, ಆದರೂ ಒಮ್ಮತ ಇರಲ್ಲ. ವಾರ್ತಾ ದ್ವಯೋರಪಿ, ಇಬ್ಬರು ಸೇರಿದ್ರು ಏನೋ ಜಗಳ, ಏನೋ ಇದು. ನಮ್ಮಲ್ಲಿ ಯಾರು ಜಗಳನೇ ಆಡಲ್ಲ ಆಚಾರ, ನಮ್ಮ ಜಗಳ ಅನ್ನೋದೇ ಇಲ್ಲ ಅಂತಾರೆ. ಅಲ್ಲ, ಅವ್ರ ಮನೇಲಿ ಯಾರಿಲ್ಲ, ಇಲ್ಲ ಒಬ್ಬರೇ. ಹೌದು, ನಾವು ಒಬ್ಬನೇ ಇರೋದು, ಮುಗಿದೋಯ್ತು. ಜಗಳ ಎಲ್ಲ ಆಡ್ಬೇಕ್ರಿ. 2, 3, 4 ಜನ ಇರಬೇಕು, ಆವಾಗ ಏನಿಲ್ಲ ಜಗಳ ಆಡಲ್ಲ. ಹಾಗಾದ್ರೆ ಆಶ್ಚರ್ಯ. ಇನ್ನೂ ಒಂದೇನು ಗೊತ್ತಾ, ಬರೀ ಮುಖದ ಡಿಫ್ರೆನ್ಸ್ ಅಲ್ಲ ಇವ್ರದ್ದು ಫ್ಯಾಮಿಲಿ. ಅಪ್ಪ ಪಂಚಮುಖ, ಮಗ ಷಣ್ಮುಖ, ಇನ್ನೊಬ್ಬ ಗಜಮುಖ, ಹೋಲ್ಬಿಡಿ. ಇನ್ನು ಅಮ್ಮ ಸ್ಫುರದ್ರೂಪಿ ಪಾರ್ವತಿ, ಅದು ಬಿಡಿ. ಇವರು ವಾಹನ ನೋಡಿ, ಅದು ಇನ್ನೂ ವಿಚಿತ್ರ.
ಒಬ್ಬ ನವಿಲು, ಒಬ್ಬ ಎತ್ತು, ಆ ಪಾರ್ವತಿಯವಳು ಸಿಂಹವಾಹಿನಿ, ಆಮೇಲೆ ಗಣಪತಿ ಇಲ್ಲಿ ಮಹಾರಾಜ. ಈ 3 ಜನದ್ದು ಒಂದೇ ಶೆಡ್ಡಲ್ಲಿ ಬಿಡಬೇಕು. ಅವೆಲ್ಲ ವಿರುದ್ಧ ಪ್ರಾಣಿಗಳು. ಪಾರ್ಕಿಂಗ್ ಪ್ಲೇಸಲ್ಲಿ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಗೊತ್ತಾ? ಶಿವನು ಧನ್ಯನಾದ, ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ನಿಜವಾಗಿ ನಮ್ಮನೆ ಒಳಗೆ ಏನಾದರೂ ಈ ಥರ ಇದ್ದಿದ್ರೆ, ಗಂಡ ಒಂಥರ, ಹೆಂಡತಿ ಒಂಥರ, ಈ ಮಗ ಒಂಥರ, ಆ ಮಗ ಒಂಥರ, ಇವೊಂದೊಂಥರ ಬೈಕು, ಅವನದೊಂಥರ ಸ್ಕೂಟ್ರು, ಎಷ್ಟು ಅವ್ಯವಸ್ಥೆ ರೀ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಇವತ್ತು ಸಂಸಾರಕ್ಕೆ ಕಾಲಿಡುವ ಹೆಣ್ಣು ಪೂಜೆ ಮಾಡೋದು ಈ ಫ್ಯಾಮಿಲಿನೇ. ಮೊದಲು ಗಣಪತಿ ಪೂಜೆ, ಆಮೇಲೆ ಗೌರಿಹರ ಪೂಜೆ. ಯಾಕೆಂದರೆ ಫ್ಯಾಮಿಲಿ ನೆಟ್ಟಿಗಿರ್ಬೇಕಂದ್ರೆ ಅಲ್ಲಿ ಪೂಜೆ ಸರಿಗೆ ಮಾಡಿ. ಅವ್ರ ಫ್ಯಾಮಿಲಿ ಇಷ್ಟೆಲ್ಲ ವಿರುದ್ಧಗಳ ನಡುವೆ ಚೆನ್ನಾದ ಫ್ಯಾಮಿಲಿ. ಹಾಗಾದ್ರೆ ಕಾರಣ ಏನು? ಏನಿಲ್ಲ ರೀ. ಅದು ನೋಡಿ, ರಾಮನ ಪೂಜೆ, ರಾಮನ ಧ್ಯಾನ ಶಿವಂಗೆ. ಸೀತಾದೇವಿ, ಯಾವ ಪಾರ್ವತೀ ದೇವಿ ಸದಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳಿ ಪೂಜೆ ಮಾಡ್ತಿದ್ಲ. ಲಕ್ಷ್ಮೀನೇ ಭಾಳ ಉಪಾಸನೆ ಮಾಡ್ತಿದ್ಲು. ಕಡೆ ಲಕ್ಷ್ಮಿ ಒಂದು ದಿವಸ ಹೇಳಿದ್ಲಂತೆ, ಸುಮ್ಮನೆ ಆಗಾಗ ಕರಿಬೇಡ, ನಾನು 1 ವರ್ಷ ನಿಮ್ಮ ಮನೇಲೇ ಇದ್ದುಬಿಡ್ತೀನಿ ಅಂತ ಹೇಳಿದ್ಲು. ಲಕ್ಷ್ಮಿ ಸ್ವಯಂ ಮಹಾಲಕ್ಷ್ಮಿ ಪಾರ್ವತಿ ಮನೆಗೆ ಪಾರ್ವತಿಗೆ ಹೇಳಿದ್ಲ, 1 ವರ್ಷ ನಿಮ್ಮನೇಲೇ ಪರ್ಮನೆಂಟ್. ಅದೇ ಯಾವಾಗ? ರಾಮಾವತಾರ ಕಾಲದಲ್ಲಿ ಬರ್ತೀನಿ ಅಂಥೇಳಿ ರಾವಣ ಬಂದು ಸೀತೆಯನ್ನು ಹೊತ್ಕೊಂಡೋಗ ಸಂದರ್ಭದಲ್ಲಿ ಏಕರೂಪೇಣ ಸೀತಾ ಕೈಲಾಸಂಗತ ನಿತ್ಯ ಅವಿಯೋಗಿನಿ, ಒಂದು ರೂಪದಿಂದ ಆ ಲಕ್ಷ್ಮಿ ಎಲ್ಲಿಗೆ ಹೋದ್ಲು? ಅಲ್ಲ, ಇವಳು ಹೋದ್ಮೇಲೆ ಅವ್ರ ಯಜಮಾನರು ಹೋಗದೇ ಇರ್ತಾರ? ಅವ್ರು ಯಾಕೆ ಹೋದರು? ಅವರು ರಾಮಧ್ಯಾನಿ. ಯಾರು? ಗಂಡ. ರಾಮಧ್ಯಾನಿ ಗಂಡ, ಲಕ್ಷ್ಮೀ ಧ್ಯಾನಿ ಸೀತಾಧ್ಯಾನಿ ಪಾರ್ವತಿ. ಇಂತಹ ಕುಟುಂಬ. ಹಾಗಾಗಿ ಎಷ್ಟು ವೈರುಧ್ಯಗಳಿದ್ದರೂ ಮನೆಯಲ್ಲಿ ನೆಮ್ಮದಿಗೆ ಏನು ಕಡಿಮೆ ಇಲ್ಲ. ನಮ್ಮಲ್ಲಿ ನೋಡಲಿಕ್ಕೆ ಎಲ್ಲ ಒಂದೇ ಥರ, ಒಂದೇ ಮನೇಲಿದ್ದೀವಿ, ಒಂದೇ ಮುಖ. ಆದರೆ ಪಶ್ಯದ್ವಂ ಮತಿ ವೈಷಮ್ಯಂ ಅಂತ. ನಿಮ್ಮ ವೇವ್ ಲಿಂಕ್ ಅವ್ರ ಜೊತೆ ಕನೆಕ್ಟ್ ಆಗಲ್ಲ, ಅವ್ರದ್ದು ಇವ್ರಿಗಾಗಲ್ಲ. ಕೆಲವರು 80 ವರ್ಷ ಶಾಂತಿ, ತಾಳಿ ಕಟ್ಲಿಕ್ಕೆ ಕೈಲಿ ಹಿಡ್ಕೊಂಡಿರ್ತಾರೆ, ಅಲ್ಲೇ ಗಲಾಟೆ ಶುರುವಾಗ. ಇಷ್ಟು ವರ್ಷ ಆದರೂ ನಮ್ಮನ್ನು ನೀವು ಇನ್ನೂ ಅರ್ಥನೇ ಮಾಡ್ಕೊಳ್ಳಿಲ್ವೇ? ಇವರು ಹಾಗೆ, ನೀವು ನನಗೆ ಅಲ್ಲಿ ಸಿಕ್ಕಿಬಿದ್ರಿ ಇತ್ತಿವರು. ಇದು ಯಾವಾಗ? 80 ವರ್ಷ ಶಾಂತಿಲಿ. ಇವ್ರದ್ದು ಇವತ್ತು ಟಿಕೆಟೋ, ನಾಳೆ ಟಿಕೆಟೋ, ಯಾರ್ದು? ಅವಾಗ ಇನ್ನೂ ಕಾರಣ ಏನು ಗೊತ್ತಾ? ನಿಜವಾಗಿ ಏನು ಗೊತ್ತಾ? ನಾವು ಮಾಡೋ ಮಿಸ್ಟೇಕ್ ಅಂದರೆ, ಗಂಡ ಹೆಂಡ್ತಿನ ತಿಳ್ಕೊಳ್ಳೋದ್ರೊಳಗೆ ಜೀವನ ಸವಿಸ್ಬಿಡ್ತಾನೆ, ಹೆಂಡ್ತಿ ಗಂಡನ ತಿಳ್ಕೊಳ್ಳೋದ್ರೊಳಗೆ ಜೀವನ ಸವಿಸ್ಬಿಡ್ತಾನೆ. ಆದರೆ ಕೈಲಾಸದಲ್ಲಿರುವ ಪಾರ್ವತಿ ಪರಮೇಶ್ವರ ಇಬ್ಬರು ಅವರವ್ರನ್ನ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ, ಭಗವಂತನ ತಿಳಿಲಿಕ್ಕೆ ಹೋದರು. ಯಾರನ್ನು ತಿಳಿದರೆ, ಯಾರನ್ನು ಒಲಿಸಿಕೊಂಡರೆ ಎಲ್ಲರನ್ನೂ ಒಲಿಸಿಕೊಂಡಂತಾಗತ್ತೋ, ಯಾರನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗತ್ತೋ ಅಂತ ಭಗವಂತನಲ್ಲಿ ಮನಸ್ಸಿಟ್ಟ ಕಾರಣ ಇವರಿಗೆ ಮತ ವೈಷಮ್ಯನೇ ಇಲ್ಲ. ಮತ ವೈಷಮ್ಯನೂ ಇಲ್ಲ, ಮತಿ ವೈಷಮ್ಯನೂ ಇಲ್ಲ. ಕಾರಣ ರಾಮಧ್ಯಾನ, ಭಗವದ್ಧ್ಯಾನ. ಪಂಚಭೇದ ಜ್ಞಾನವರೂಪು ಗಣೇಶ ಗಜಮುಖ, ತಂದೆ ಶಿವ ಪಂಚಮುಖ, ಧ್ಯೇಯ ಪಂಚಮುಖೋ ರುದ್ರ. ಅವರ ತಂದೆ ನೋಡಿ, ಇದು ಫ್ಯಾಮಿಲಿ ಇನ್ನುವೆ. ಮಗ ಗಜಮುಖ, ಅಪ್ಪ ಪಂಚಮುಖ, ಅವರಪ್ಪ ಅವ್ರ 4 ಮುಖ, ಅವರಪ್ಪ ವಿಷ್ಣು ಅನಂತ ಮುಖ. ವಿಷ್ಣು ಸಹಸ್ರನಾಮ ಎಷ್ಟು ಎಲ್ಲ ಪೂರ ಎಲ್ಲ ಕಡೆ ವ್ಯಾಪ್ತವಾಗಿರ್ತಕ್ಕಂಥ ರೂಪ. ಹೀಗೆ ಮುಖಗಳಿರ್ತಕ್ಕಂಥವು. ಗಣೇಶನ ತಮ್ಮ ಷಣ್ಮುಖ. ಈ ಶಿವ ಪಂಚಮುಖನಾಗಲಿಕ್ಕೆ ಕಾರಣ ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ. ಇದು 5 ಮನಸ್ತತ್ವ, ಮುಖದ ಮನಸ್ತತ್ವ. ಮನಸ್ಸಿನ ಒಳಗೆ ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಇವೆಲ್ಲ. ಇಷ್ಟಕ್ಕೂ ರುದ್ರದೇವರು ಅಭಿಮಾನಿ. ಚಿತ್ತಕ್ಕೆ, ಅಹಂಕಾರಕ್ಕೆ, ಚೇತನಕ್ಕೆ, ಮನಸ್ಸಿಗೆ, ಬುದ್ಧಿ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ.
ಆ ರುದ್ರದೇವರು 5 ತತ್ವಕ್ಕೆ ಅಭಿಮಾನಿಯಾದದರ ಸಂಕೇತ 5 ಮುಖ. ಇಂತಹ ಮನೋನಿಯಾಮಕರ ಮಗನಾದ ಗಣಪತಿ ಭೂತಾಕಾಶಕ್ಕೆ ನಿಯಾಮಕನಾಗಿದ್ದಾನೆ. ಅದು ಇಲ್ಲಿಯ ಒಂದು ಸ್ವಾರಸ್ಯ. ಇಂತಹ ಗಣಪತಿಗೆ ಪ್ರಾರ್ಥನೆ ಏನು ಮಾಡಬೇಕು? ಗಣಪತಿ ಹತ್ರ ಹೋದಾಗ, ಗಣಪತಿ ಹಬ್ಬ ಬಂದಾಗ ಪಂಚಭೇದ ಜ್ಞಾನವನ್ನು ಕೊಡು. ಜಗತ್ತು ಪಂಚಭೇದಾತ್ಮಕವಾಗಿರ್ತಕ್ಕಂಥದ್ದು. ಒಂದು ಭೇದ ಇಲ್ಲ ಅಂತ ಊರಲ್ಲಿರೋರೆಲ್ಲ ಹೇಳ್ತಾ ಇರಲಿ, ನಾವೆಲ್ಲ ಒಂದೇ 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 ಅಂತ ಇರಲಿ ಅವ್ರ ಪಾಡಿಗೆ ಅವರು. ಆದರೆ ನಿಜವಾಗಿಯೂ ಅನಿವಾರ್ಯವಾಗಿ ಜಗತ್ತು ಒಪ್ಪಿಕೊಳ್ಳಬೇಕಾದ ತತ್ವ, ಈ ಜಗತ್ತು ಪಂಚಭೇದದಿಂದ ಯುಕ್ತವಾಗಿದೆ. ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಜಡ ಭೇದ, ಜೀವೇಶ್ವರ ಜಡೇಶ್ವರ ಭೇದ. ಸ್ವಲ್ಪ ನಿಧಾನವಾಗಿ ನಾವು ಯೋಚನೆ ಮಾಡಿದ್ರೆ, ದುರಾಗ್ರಹ ಇಲ್ಲ ಅಂತಾದರೆ, ನಾ ತಿಳಿದಿದ್ದೇ ಸರಿ ಅನ್ನುವ ದುರ್ಬುದ್ಧಿ ಬಿಟ್ಟು ನಿಮ್ಮ ಅನುಭವದಿಂದಲೇ ನೋಡಿ, ನಾವೆಲ್ಲರೂ ಒಂದು, ಜೀವ ಎಲ್ಲ ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಜೀವ ಒಂದಾಗೋದು ಬಿಡೋದು ಆಮೇಲೆ ಇರಲಿ ಬಿಡಿ, ತಲೆಯಲ್ಲಿರೋ ಕೂದಲೇ ಒಂದಲ್ಲ, ನೋಡಲಿಕ್ಕೆ ಎಲ್ಲ ಕೂದಲು ಒಂದನ್ಸುತ್ತೆ. ಅದು ಏನಂದರೆ ಯಾವಾಗಲೂ ದೂರದಿಂದ ನೋಡುವಾಗ ಒಂದೇ ಅಂತ ಕಾಣುತ್ತೆ, ಬೆಟ್ಟ ದೂರದಿಂದ ನೋಡುವಾಗ ಹೇಗೆ ಅನಿಸುತ್ತೆ? ಹಸಿರು ಬೆಟ್ಟ, ಪೂರ ಬೆಟ್ಟ ಬೆಟ್ಟವೇ ಹಸಿರು ಅಂತ. ಸ್ವಲ್ಪ ಹತ್ತಿರ ಹೋದಾಗ ಬೇರೆ ಬೇರೆ ಗಿಡ, ಒಂದೇ ಎಲ್ಲ ಬೇರೆ ಬೇರೆ ಗಿಡ. ಮೊದಲು ಬರೀ ಹಸಿರು ಕಾಣ್ತು, ಆಮೇಲೆ ಬೇರೆ ಬೇರೆ ಗಿಡಗಳು ಕಾಣ್ತು, ಆಮೇಲೆ ಇನ್ನೂ ಹತ್ತಿರ ಹೋದಾಗ ತುಂಬ ಗಿಡಗಳ ಪರಿಚಯ ಆಯಿತು. ಮಾವು ಬೇರೆ, ಬೇವು ಬೇರೆ, ಹೀಗೆಲ್ಲ ಬೇರೆ ಬೇರೆ ನಿಮಗೆ ಯಥಾರ್ಥವಾದ ಭೇದ ಜ್ಞಾನ. ಯಾರು ದೇವರನ್ನು ದೂರದಿಂದ ನೋಡಿರ್ತಾರೆ, ಜಗತ್ತನ್ನು ದೂರದಿಂದ ನೋಡ್ತಾರೆ, ಅವರಿಗೆಲ್ಲ ಒಂದೇ ಕಾಣುತ್ತೆ. ಸ್ವಲ್ಪ ಹತ್ತಿರ ಬಂದವರಿಗೆ ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ. ಇನ್ನೂ ಪೂರ ಮುಂದೆನೇ ನಿಂತು ನೋಡಿದವ್ರಿಗೆ ಆ ಡಿಫ್ರೆನ್ಸಲ್ಲಿ ಇರುವಂಥ ಡಿಫ್ರೆನ್ಸು ಗೊತ್ತಾಗುತ್ತೆ. ತುಂಬ ಜಗತ್ತಿಗೆ, ದೇವರಿಗೆ ತುಂಬ ಹತ್ತಿರದಿಂದ ಕಂಡವರು ಜಗದ್ಗುರು ಮಧ್ವಾಚಾರ್ಯರು. ಅವರೊಬ್ಬರೇ ಆ ರೀತಿ ಜಗತ್ತು ಅನಿವಾರ್ಯವಾಗಿ ಒಪ್ಪಬೇಕಾದ ತತ್ವವನ್ನು ಯೋ ವಿಪ್ರಲಂಬ ವಿಪರೀತ ಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿಹಿ ಇತಿ ಪ್ರತಿಪಾದಯಂ ತಂ ಆನಂದತೀರ್ಥ ಮುನಿವರ್ಯ ನಮಾಮಿ. ಅವರೊಬ್ಬರೇ ಹತ್ತಿರದಿಂದ ಕಂಡವರು. ಇಂತಹ ಪಂಚಭೇದದ ಜ್ಞಾನವನ್ನು ನಮ್ಮ ಬುದ್ಧಿಗೆ, ಮನಸ್ಸಿಗೆ ತಿಳಿಯುವಂತೆ ಅರುಪು ತಿಳಿಸ್ಕೊಡು. ತುಂಬ ದೊಡ್ಡವರು ಪಾಠ ಹೇಳಿದರೆ, ಅಂದರೆ ದೊಡ್ಡ ದೊಡ್ಡ ಕ್ಲಾಸ್ಗೆ ಪಾಠ ತಗೊಳ್ಳುವಂತಹವರು 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗರನ್ನ ಕೂಡಿಸ್ಕೊಟ್ಟು ಹೇಳಿಕೊಟ್ರೆ ಆ ಹುಡುಗರಿಗೇನು ಗೋಡೆ ಸುಣ್ಣ ಏನು ಅರ್ಥ ಆಗೋಲ್ಲ ಅಲ್ವಾ? ಗಣಪತಿ ಅಂಥವರು ನಮಗೆ ಪಂಚಭೇದ ಜ್ಞಾನ ಪಾಠ ಹೇಳಲಿಕ್ಕೆ ಶುರು ಮಾಡಿದ್ರೆ ನಾವೆಲ್ಲ ಕೆಳಗಿನ ಶಾಲೆಯವರು, ನಮ್ಗೆ ಅರ್ಥ ಆಗಲ್ಲ. ಹಾಗಾದರೆ ಹೇಳೋರು ಅವರ ಎತ್ತರದಲ್ಲಿ ಹೇಳಬಾರ್ದು, ಕೇಳೋರು ಎತ್ತರ ನೋಡಿ ಅವರು ಕೆಳಗೆ ಮಟ್ಟಕ್ಕಿಳಿದು ಅವರಿಗೆ ಅರಿವಿಗೆ ನಿಲುಕುವಂತೆ ಹೇಳಬೇಕಲ್ಲ, ಅದನ್ನೇ ಅರ್ಪು. ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗೋಲ್ಲ ಸ್ವಾಮಿ, ನಮ್ಮ ಅರಿವಿಗೆ ನಿಲುಕುವಂತೆ ನೀ ತಿಳಿಸಿಕೊಡು. ಜೊತೆಗೆ ವಿರಿಂಚಿ ಜನಕನ ತೋರು, ಬ್ರಹ್ಮದೇವರ ತಂದೆಯಾದ ಭಗವಂತನನ್ನು ಮನದಲ್ಲಿ ತೋರು. ನೀನು ದೇವರನ್ನು ಕಂಡ ನೀನು ನಮಗೂ ಕಾಣುವ ಹಾಗೆ ಜ್ಞಾನವನ್ನು ಕೊಟ್ಟು ಜ್ಞಾನಗೋಚರನಾಗಿ ಕಣ್ಣಿಗೆ ಕಾಣಿಸುವ ಶ್ರೀರಂಗ ವಿಠಲ. ಆ ಜ್ಞಾನಕ್ಕೆ ಆ ಭಗವಂತ ನಮ್ಮ ಮನಸ್ಸಿನಲ್ಲಿ ತೋರುವ ಹಾಗೆ ನೀ ಮಾಡು.
ನೀನು ಕೇಳಿದ್ದೆಲ್ಲ ಕೊಡ್ತೀಯ ಅಂತಲ್ಲ, ವಾಂಛಿತಪ್ರದ. ನಾನು ನಿನ್ನಲ್ಲಿ ಏನು ಕೇಳೋಲ್ಲ, ನನಗೆ ಬೇಕಾದಷ್ಟಿದೆ, ನೀ ಕೊಟ್ಟಿದೆಯಾ ಸಾಕು. ನನಗೆ ಬೇಕಾಗಿರೋದು ಜ್ಞಾನ, ಭಗವತ್ ಪ್ರೀತಿಗಾಗಿ ಜ್ಞಾನ, ಅದರಿಂದ ಭಗವತ್ ಪ್ರಾಪ್ತಿ, ಅಂತರಂಗದ ಒಳಗೆ ಬಿಂಬರೂಪಿಯಾದ ಪರಮಾತ್ಮನ ದರ್ಶನ. ನೋಡಿ, ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು ಒಂದು ಜ್ಞಾನ, ಇನ್ನೊಂದು ಭಗವಂತನ ದರ್ಶನ. ಇದು ಎರಡೂ ಆಗಬೇಕಾದರೆ ಜೀವರಿಗೆ ತತ್ವಾಭಿಮಾನಿಗಳ ಅನುಗ್ರಹ ಬಹಳ ಮುಖ್ಯ ಅಂತ ತಿಳಿಸ್ತಾ ಇದ್ದಾರೆ. ನಾವು ಮಾಡುವ ಸಾಧನೆಯಲ್ಲಿ ವಿಘ್ನ ಒಡ್ಲಿಕ್ಕೆ ದೊಡ್ಡ ದೊಡ್ಡ ದೇವತೆಗಳು ಬರಬೇಕಂತಿಲ್ಲ. ಸಣ್ಣ ಪುಟ್ಟ ದೇವತೆಗಳು ಕೂಡ ನಮಗೆ ವಿಘ್ನವನ್ನು ಉಂಟು ಮಾಡಿ ಸಾಧನೆಯ ಸನ್ಮಾರ್ಗದಲ್ಲಿ ಹೋಗದ ಹಾಗೆ ಮಾಡುವ ತಾಕತ್ತು ಈ ದೇವತೆಗಳಿಗಿದೆ. ಅದಕ್ಕೆ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಒಂದು ಜ್ಞಾನ ಕೊಡು, ಜ್ಞಾನಕ್ಕೆ ವಿಷಯನಾದ ಭಗವಂತನ ದರ್ಶನವನ್ನು ಮನದಲ್ಲಿ ಕೊಡು. ನೀನು ಜ್ಞಾನ ಕೊಡುವಾಗ, ದೇವರ ದರ್ಶನ ಕೊಡಿಸುವಾಗ ಒಲುಮೆಯಿಂದಲೇ ಕೊಡು, ಪ್ರಸನ್ನತೆಯಿಂದ ಕೊಡು, ಸಂತೋಷದಿಂದ ಕೊಡು. ಪಾಠ ಹೇಳ್ಕೊಡಿ ಅಂತ 10 ಸತಿ ಬಂದಾಗ ಕೂತ್ಕೊ, ಹಾಳಾಗೋದೇನು ಕಲಿತೀವೋ ಕೂತ್ಕೊಳ್ಬೇಡಿ, ಹೀಗೆಲ್ಲ ಹೇಳ್ಕೊಡ್ಬಾರ್ದು. ಒಲುಮೆಯಿಂದ, ಪ್ರೀತಿಯಿಂದ. ಯಾಕೆಂದರೆ ಈಗ ನೋಡಿ, ಮಕ್ಕಳಿಗೆಲ್ಲ ನೀವು ಜೋರ್ಗೀರು ಮಾಡಿ ಹೇಳೋಕ್ಕೆ ಬರೋದೇ ಇಲ್ಲ ರೀ. ಜೋರು ಮಾಡಿದ್ರಿ ಪುಸ್ತಕ ತೆಗೆದು ಮೂತಿ ಮೇಲೆ ಎಸ್ತೋಟಾಗ್ಬಿಡ್ತು. ನೀವೇ ಹಿಂದಿಂದ ಹೋಗಿ ದಮ್ಮೈ ಗುಡ್ಡೆ ಹಾಕಿ ಫೋನ್ ತೋರಿಸ್ತಾ ಇನ್ನೇನೋ ತೋರಿಸ್ತಾ ಬಾಪ ಅಂತ ಕರೆದೆಲ್ಲ ಮಾಡಿಸಿ ರಾಜ ಇಂದ್ರ ಚಂದ್ರ ಹೋಮ್ವರ್ಕ್ ಮಾಡು ಅಂತೇಳಿ ಹಿಂಗೆಲ್ಲ ಅಂದರೆ ಇಲ್ದಿದ್ರೆ ಯಾರು ಕೇಳೋಲ್ಲ. ಪ್ರೀತಿಯಿಂದ ಆಗಬೇಕು. ಗಣಪತಿಯಲ್ಲಿ ಹಾಗೆ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಪ್ರೀತಿಯಿಂದ ಜ್ಞಾನ ಕೊಡು, ಪ್ರೀತಿಯಿಂದ ಭಗವಂತನ ದರ್ಶನ ಮಾಡಿಸು. ಅಲ್ಲ, ನಿನ್ನಲ್ಲಿ ನಾನು ಯಾಕೆ ಪ್ರೀತಿ ಮಾಡಲಿ ಗಣಪತಿ ಕೇಳಿದ್ರೆ ಉತ್ತರ, ದಾಸನೆಂದರಿತು, ನಾನು ನಿನ್ನ ದಾಸ, ನಾನು ನಿನ್ನ ದಾಸ. ನಾವು ದೇವರಿಗೆ ಮಾತ್ರ ದಾಸ ಆದರೆ ಸಾಲದು. ಆ ಕಮಲ ನಾಭಾದಿ ಯತಿಗಳ ನೀಕಕ ನಮಿಪೆ ಬಿಡದೆ ರಮಾಕಳತ್ರನ ದಾಸವರ್ಗದಲ್ಲಿ ಸೇರಿದವ ಗಣಪತಿ, ಅವನಿಗೂ ದಾಸ. ನಾವೆಲ್ಲ ದಾಸರ ಮನೆಯ ದಾಸಾನುದಾಸರು. ಹಾಗಾಗಿ ನಿನ್ನ ದಾಸ ಎಂದರಿತು, 2 ಜ್ಞಾನ ಕೊಡು, ಜ್ಞಾನ ಪ್ರತಿಪಾದ್ಯನಾದ ಭಗವಂತನ ದರ್ಶನ ಕೊಡು. ಪಂಚವಕ್ತ್ರತನಯ ಶಿವತನಯ ಭವದೊಳು ವಂಚಿಸದೆ. ವಂಚನೆ ಅಂದರೆ ಮೋಸ. ಈ ಸಂಸಾರದಲ್ಲಿ ಬಂದಾಗ ಮೋಸ ಆಗಬಾರ್ದು. ಅಯ್ಯೋ ಹೋಗಿದ್ದೆ ರೀ, ಎಲ್ಲ ತೊಗೊಂಡು ಬಂದೆ, ಸಂತೆಗೆ ಹೋಗಿದ್ದೆ, ಮೋಸ ಆಗೋಯ್ತು. ಮೋಸ ಆದರೆ ಹೋಗಿದ್ದು ವೇಸ್ಟು, ದುಡ್ಡು ವೇಸ್ಟು, ತಂದಿದ್ದು ವೇಸ್ಟ್, ಎಲ್ಲ ವೇಸ್ಟ್. ಕುರುಡು ನಾಯಿತ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತೋ, ಬಂದಿದ್ದೀವಿ ಹೋಗ್ತಾ ಇದ್ದೀವಿ, ಮೋಸ ಆಯ್ತು ನಿಮಗೆ. ಮೋಸ ಹೋದೇನೆಲ್ಲ ಸಕಲವು ವಾಸುದೇವ ಬಲ್ಲ. ಮನುಷ್ಯ ಜನ್ಮ ಬಂದಾಗ ಏನು ಅರ್ನ್ ಮಾಡಬೇಕಿದೆ ಅದನ್ನು ಮಾಡಲೇ ಇಲ್ಲ. ಧನ ಸಂಪಾದನೆಯನ್ನೇ ಸಾಧನ ಅಂತ ನಾವು ಅಂದ್ಕೊಂಡ್ವಿ. ಧನದಿಂದ ಸಾಧನ ಮಾಡ್ಕೊಳ್ಬೇಕು. ಗೊತ್ತೇ ಆಗಲಿ, ಜಸ್ಟ್ ಮಿಸ್ ಹೋಯ್ತಂದ್ರೆ ಹೋಯ್ತ್ರಿ. ಒಂದು ದಿನ ಹೋದರೂ ಬ್ರಹ್ಮದೇವರಿಗೆ ಕಳೆದ ದಿನ ಅವ್ರಿಗೆ ಬರಲ್ವಂತೆ, ನಮಗೆ ನಿಮಗೆ ಬರುತ್ತಾ? ಹೋಯ್ತಂದ್ರೆ ಹೋಯ್ತು ಅಷ್ಟೇ. ಇವತ್ತು ದೇವ್ರ ಪೂಜೆ ಮಾಡಿದ್ರಾ ಅಷ್ಟೇ, ಮಾಡಲಿಲ್ವಾ ಹೋಯ್ತು ಅಷ್ಟೇ, ವೇಸ್ಟ್. ಇನ್ನು ಈ ಜನ್ಮದಲ್ಲಿ ಈ ದಿನ ಮತ್ತೊಮ್ಮೆ ನಿಮಗೆ ಬರೋದೇ ಇಲ್ಲ. ಆದ್ದರಿಂದ ಕೇಳ್ಕೊಳ್ತಾ ಇದ್ದಾರೆ, ಭವದೊಳು ವಂಚಿಸದೆ. ಎಷ್ಟು ಕಷ್ಟಪಟ್ಟು ಈ ಮನುಷ್ಯ ಜನ್ಮ ಬಂದಿದೆ. ಈ ಜನ್ಮ ಬರಬೇಕಾದರೆ ಇದರ ಹಿಂದೆ ನಾನು ಅನುಭವಿಸಿದ ಜನ್ಮಗಳು ಎಷ್ಟು. ಅದರೊಳಗೂ ಮರುತನ ಮತದಲ್ಲಿ ಬಂದಿದ್ದೇನೆ. ಸಾಧನೆಗೆ ಬೇಕಾದ ಸಾಧನೆಗಳೆಲ್ಲ ಇದೆ, ಆದರೆ ಮಾಡಿಸೋರೇ ಇಲ್ಲ. ನೀನು ಮಾಡಿಸ್ಬೇಕು ಸ್ವಾಮಿ. ಭವದೊಳು ವಂಚಿಸದೆ ಸಂತೈಸು, ರಕ್ಷಣೆ ಮಾಡು. ಯಾವಾಗ ವಂಚನೆಗೆ ಒಳಗಾಗ್ತಾನೆ ಈ ಮನುಷ್ಯ? ಇಂದ್ರಿಯಗಳನ್ನು ವಿಷಯಗಳಲ್ಲಿ ಸಂಚಾರ ಮಾಡಲಿಕ್ಕೆ ಬಿಟ್ಟರೆ ಹಾಳಾದ ಅಂತರ್ಥ. ಹಾಗೆ ವಿಷಯದಲ್ಲಿ ಸಂಚರಿಸದಂದದೆ ಮಾಡು ಮನಾದಿಕರಣಗಳ. ಮನವೇ ಮೊದಲಾದ
11 ಇಂದ್ರಿಯಗಳಿದೆಯಲ್ಲ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ಅದು ವಿಷಯದ ಕಡೆ ಹೋಗದ ಹಾಗೆ ನೋಡಿಕೋ, ಪರಮಾತ್ಮನ ಕಡೆ ಹೋಗುವ ಹಾಗೆ ಜ್ಞಾನ ಕೊಡು ಅಂತ ಅದ್ಭುತವಾದ ಪ್ರಾರ್ಥನೆಯನ್ನು ಜಗನ್ನಾಥದಾಸರು ಮಾಡಿದ್ದಾರೆ. ಇನ್ನೂ 3-4 ಪದ್ಯಗಳಲ್ಲಿ ಆ ಗಣಪತಿಯ ಪ್ರಾರ್ಥನೆ ಇದೆ. ನಾಳೆ ಇದರ ಒಂದು ಮಂಗಳವನ್ನು ಸಂಜೆ 6:30 ಮತ್ತು 7:30 ತನಕ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶ ಅರ್ಪಣಮಸ್ತು. ಕೃಷ್ಣ.